ನಮ್ಮ ಪೋಲೋನ ಸರ್ವಿಸಿಂದ ಎತ್ಕೊಂಬರ್ತಾಯಿದ್ದೀರಿ ಇವಾಗ. ಸೊ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಏನು ಎತ್ತ ಅಂತ ಎಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ವೈಪರ್ಸು ಫುಲ್ಲಿ ವೇರೌಟ್ ಆಗೋಗಿತ್ತು. ಇನ್ನು ಅದಾದಮೇಲೆ ನಮಗೆ ಮೇನ್ ಇಶ್ಯೂ ಬಂದಿದ್ದು ಅಂದರೆ ಜಾಸ್ತಿ ವರ್ಷ ಆದಮೇಲೆ ಸರ್ವಿಸೇ ಮಾಡಿಸಿರಲಿಲ್ಲ. ಏನಕ್ಕೆ ಅಂದರೆ ಯೂಸ್ ಮಾಡ್ತಿರ್ಲಿಲ್ವಲ್ಲ ವೆಹಿಕಲ್ನ. ಸೊ ಅದರಿಂದ ನಾವು ಸರ್ವೀಸು ಎಲ್ಲ ತುಂಬ ಪೆಂಡಿಂಗ್ ಇತ್ತು. ಸೊ ಇಷ್ಟು ಹೇಳಿ ನಾವು ಗಾಡಿ ಕೊಟ್ಟಿದ್ದವ್ರಿಗೆ, ಬಟ್ ಅವರು ಗಾಡಿ ಎತ್ಕೊಂಡೋಗಿದ್ದಾದ್ಮೇಲೆ ಓಡಿಸೋವಾಗ ವೈಬ್ರೇಷನ್ ಇದೆ, ಅದಿದೆ ಇದಿದೆ ಅಂತ ಅಂದ್ಬಿಟ್ಟು ಒಂದಷ್ಟು ಬಿಲ್ ಹಾಕಿದ್ದಾರೆ. ನಮಗೂ ಗೊತ್ತಿತ್ತು ಆ ಪ್ರಾಬ್ಲಮ್ಸ್ ಎಲ್ಲ, ಬಟ್ ಅವ್ರಿಗೆ ಈಸಿಲಿ ಫೈಂಡ್ ಔಟ್ ಮಾಡಾಕಿದ್ರು. A to Z ಏನೇನು ರೆಡಿ ಮಾಡಬೇಕಾಯಿತೋ ಎಲ್ಲ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದಿರಿ. ಸೊ ಬಿಲ್ಲು ನನ್ನ ಪ್ರಕಾರ ಒಂದು 40,000 to 50,000 ಆಗ್ಬೋದು. ಒಂದಷ್ಟು ಪಾರ್ಟ್ಸ್ ಹೋಗಿತ್ತು ಮತ್ತು ಸರ್ವಿಸೆಲ್ಲ ಇದೆಯಲ್ಲ, ಸೊ ಅದರಿಂದ ಜಾಸ್ತಿನೇ ಆಗಿರುತ್ತೆ. ಇವಾಗ ಪೋಲೋ ಬಿಲ್ಲು ಇರುತ್ತಲ್ಲ, ಸೊ ಅಷ್ಟೇನಾದರೂ ಅಮೌಂಟು ಖರ್ಚು ಮಾಡಬೇಕಂದ್ರೆ ಇನೋವಾಗೆ ಆರಾಮಾಗಿ 3 ಸಲ ಸರ್ವಿಸ್ ಎಲ್ಲ ಮಾಡಿಸ್ಬೋದು. ಅಕಸ್ಮಾತ್ ಬೈಕಲ್ಲಿ ನೋಡೋಂಗಿದ್ರೆ ಹಯಾಬುಸಾದು 3 to 4 ಟೈಮ್ ಸರ್ವಿಸ್ ಆಗುತ್ತೆ. ಸೊ ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಪೋಲೋದೆಲ್ಲ. ಮತ್ತು ನೀವೆಲ್ಲ ಕೇಳೋದು ಮೇನ್ ಕ್ವಶನ್ ಒಂದೇ, 10 ವರ್ಷ ಆಗಿದೆ ಮತ್ತು ಫುಲ್ ಸರ್ವಿಸ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಪೋಲೋನ ಮಾರಾಕ್ತೀರಾ ಅಂತಾನೆ. ಸೊ ಇಲ್ಲ, ಪೋಲೋನೇನು ಮಾರಕ್ಕೆ ಹೋಗೋದಿಲ್ಲ. ಅದರಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ ನಮ್ಮ ಅಣ್ಣಂದು. ಕಲರೆಲ್ಲ ಫುಲ್ ಚೇಂಜ್ ಮಾಡಿ ಬಾಡಿ ಕಿಟ್ ಎಲ್ಲ ಹಾಕ್ಸೋಣ ಅಂತ. ಸೊ ಫುಲ್ ಮಾಡಿಫೈಡ್ ಮಾಡಿ ಏನೇನೋ ಮಾಡಬೇಕಂತ ಪ್ಲ್ಯಾನ್ಸ್ ಇದೆ. ಸೊ ಅದರಿಂದ ಆ ಕಾರ್ನ ಏನೂ ಮಾರೋದಿಲ್ಲ. ಇನ್ನಲ್ಲಿ ವೋಲ್ಕ್ಸ್ವ್ಯಾಗನ್ ಹತ್ರ ಬಂದಿದ್ದೀರಿ. ಕಾರ್ ನೋಡಿ ಇಲ್ಲೇ ಇದೆ. ಸೊ ಎಲ್ಲ ಸರ್ವಿಸ್ ಆಗಿದೆ. ಸೊ ಬಿಲ್ಲೆಲ್ಲ ಪೇ ಮಾಡಿದಾಯಿತು. ಅವರು ಟೋಟಲ್ ಬಿಲ್ ಹೇಳಿದ್ದು 31,268. ಸೊ 31,000 ಏನೇನಕ್ಕಾಯಿತು ಅಂತ ಫಸ್ಟ್ ಹೇಳ್ತೀನಿ. ಸೊ ಫುಲ್ಲು ಡಿಸ್ಪ್ಲೇಟ್ಸು ಚೇಂಜ್ ಮಾಡಿದ್ದಾರೆ. ಅದಾದಮೇಲೆ ಬ್ರೇಕ್ ಪ್ಯಾಡ್ಸು, ಆಮೇಲೆ ನಮಗೆ ಏರ್ ಫಿಲ್ಟರು ಚೇಂಜ್ ಮಾಡಿದ್ದಾರೆ. ಸೊ ಎಲ್ಲ ಪಾರ್ಟ್ಸು ಹಿಂದೆಗಡೆನೇ ಇದೆ. ಫುಲ್ಲು ಡಿಸ್ಕೆಲ್ಲ ರಸ್ಟ್ ಹಿಡ್ದು ಒಂಥರ ಫುಲ್ಲು ಪುಡಿ ಪುಡಿ ಆಗ್ತಾಯಿತ್ತು. ಇನ್ನು ಮೇನಾಗಿ ವೈಪರ್ಸ್ ಚೇಂಜ್ ಮಾಡಿದ್ದಾರೆ ಮತ್ತು ಫುಲ್ ಸರ್ವಿಸು. ಸೊ ಇಷ್ಟಕ್ಕೇ 31,000 ಚೇಂಜ್ ಆಗಿದೆ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಹೇಳಿ. ಇನ್ನೂ ಒಂದಷ್ಟು ಪಾರ್ಟ್ಸ್ ಇದೆ, ಲೈಕ್ ABS ಸೆನ್ಸರ್ಸು. ಸೊ ಅದರಿಂದನೇ ನಮಗೆ ABSದು ಸೌಂಡ್ ಬರ್ತಾಯಿದ್ದು.